ಬ್ರಾಂಡ್ ಬೆಂಗಳೂರು ಅಂತ 2 ವರ್ಷ ಕಳೆದ್ರು. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದು ಸರಿ, ಎಲ್ಲಾ ದೇವರು ಮಾಡೋದಾದ್ರೆ ನೀವ್ಯಾಕಿರ್ಬೇಕು? ಜನಗೂ ಹೇಳ್ಬಿಡೋಣ, ದೇವರೇ ಎಲ್ಲ ಮಾಡ್ತಾನೆ, ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ? ದೇವ್ರು ಮಾಡೋದಲ್ವಾ? ದೇವ್ರಿಗೆ ಕೈ ಮುಗಿತೀವಿ ನಾವು, ನೀವ್ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ? ಮತ್ತೆ ನಮ್ಮ ದೇವರು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಯಾವ ದೇವ್ರು ಹೇಳಿದೆ? ನಾವು ಪೂಜೆ ಮಾಡೋ ಯಾವ ದೇವರು ಹೇಳಿಲ್ಲಪ್ಪ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಬೆಂಗಳೂರಿಗೆ ಲಂಚ ತಗೊಳ್ಳಿ ಅಂತ ಯಾವ ದೇವ್ರು ಹೇಳಿದೆ? ಲಂಚ ತಗೊಳ್ಳೋರು ನೀವು. ಈಗ ದೇವ್ರ ಮೇಲೆ ಬರ ಹಾಕ್ತೀರಾ, ದೇವ್ರ ಕಡೆ ಕೈ ತೋರಿಸ್ತೀರಾ? ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಂದ್ರೆ ನಿಮ್ಮ ವೈಫಲ್ಯ ಒಪ್ಕೊಳ್ಳಿ. ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗೆ ದುಡ್ಡು ತಗೋತಿರಲ್ಲ ಅಲ್ಲಿ, ನಿಮ್ ಲಂಚದಲ್ಲಿ ನಿಮ್ಮ ವೈಫಲ್ಯ ಇರೋದು. ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಯಾಕ್ರಿ ಹೊರಿಸ್ತೀರಿ? ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಮ ಯೋಚನೆಯೇ ಕೆಟ್ಟದಾದ್ರೆ, ದುಡ್ಡು ಹೊಡಿಬೇಕು ಅಂತಲೇ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೆ, ಗುರಿನೇ ದುಡ್ಡು ಹೊಡೆಯೋದಾದ್ರೆ ದೇವ್ರಿಗೆ ಏನ್ ಮಾಡಕ್ಕಾಗತ್ತೆ? ಈಗ ದೇವ್ರ ಕಡೆಗೆ ಬರ ತೋರಿಸ್ತೀರಾ? ಬ್ರಾಂಡ್ ಬೆಂಗಳೂರು ಅಂತ 2 ವರ್ಷ ಕಳೆದ್ರು. ಈ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ. ಇದ್ರ ಮೇಲೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರಿಗೂ ಮೇಲಿಂದ ದೇವರು ಇಳಿದು ಕೆಳಗಡೆ ಬಂದರೂ ಸರಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರ ಮೇಲೆ ನಂಬಿಕೆ ಇರೋದು ಸರಿ, ಎಲ್ಲಾ ದೇವರು ಮಾಡೋದಾದ್ರೆ ನೀವ್ಯಾಕಿರ್ಬೇಕು? ಜನಗೂ ಹೇಳ್ಬಿಡೋಣ, ದೇವರೇ ಎಲ್ಲ ಮಾಡ್ತಾನೆ, ನೀವು ತೆರಿಗೆ ಯಾಕೆ ಸಂಗ್ರಹ ಮಾಡ್ತೀರಿ? ದೇವ್ರು ಮಾಡೋದಲ್ವಾ? ದೇವ್ರಿಗೆ ಕೈ ಮುಗಿತೀವಿ ನಾವು, ನೀವ್ಯಾಕೆ ತೆರಿಗೆ ಸಂಗ್ರಹ ಮಾಡ್ತೀರಿ? ಮತ್ತೆ ನಮ್ಮ ದೇವರು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ. ಯಾವ ದೇವ್ರು ಹೇಳಿದೆ? ನಾವು ಪೂಜೆ ಮಾಡೋ ಯಾವ ದೇವರು ಹೇಳಿಲ್ಲಪ್ಪ. ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ 100 ರೂಪಾಯಿ ಬೆಂಗಳೂರಿಗೆ ಲಂಚ ತಗೊಳ್ಳಿ ಅಂತ ಯಾವ ದೇವ್ರು ಹೇಳಿದೆ? ಲಂಚ ತಗೊಳ್ಳೋರು ನೀವು. ಈಗ ದೇವ್ರ ಮೇಲೆ ಬರ ಹಾಕ್ತೀರಾ, ದೇವ್ರ ಕಡೆ ಕೈ ತೋರಿಸ್ತೀರಾ? ನಿಮಗೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಕ್ ಆಗಲ್ಲ ಅಂದ್ರೆ ನಿಮ್ಮ ವೈಫಲ್ಯ ಒಪ್ಕೊಳ್ಳಿ. ನಿಮ್ಮ ವೈಫಲ್ಯ ಇರೋದು ಪ್ಲಾನಿಗೆ ದುಡ್ಡು ತಗೋತಿರಲ್ಲ ಅಲ್ಲಿ, ನಿಮ್ ಲಂಚದಲ್ಲಿ ನಿಮ್ಮ ವೈಫಲ್ಯ ಇರೋದು. ನಿಮ್ಮ ವೈಫಲ್ಯನ ದೇವ್ರ ಮೇಲೆ ಯಾಕ್ರಿ ಹೊರಿಸ್ತೀರಿ? ಒಳ್ಳೆ ಮನಸ್ಸಿಟ್ಕೊಂಡು ಕೆಲಸ ಮಾಡಿದ್ರೆ ದೇವರು ಸಹಾಯ ಮಾಡ್ತಾನೆ. ನಿಮ್ಮ ಯೋಚನೆಯೇ ಕೆಟ್ಟದಾದ್ರೆ, ದುಡ್ಡು ಹೊಡಿಬೇಕು ಅಂತಲೇ ಅಧಿಕಾರಕ್ಕೆ ಬಂದು ಕೂತ್ಕೊಂಡ್ರೆ, ಗುರಿನೇ ದುಡ್ಡು ಹೊಡೆಯೋದಾದ್ರೆ ದೇವ್ರಿಗೆ ಏನ್ ಮಾಡಕ್ಕಾಗತ್ತೆ? ಈಗ ದೇವ್ರ ಕಡೆಗೆ ಬರ ತೋರಿಸ್ತೀರಾ?